ಸಂಪರ್ಕದಲ್ಲಿರಿ ನೋಡಿ. ಸಿಎಂ ಹಾಗೂ ಡಿಸಿಎಂ ಇಬ್ಬರ ಪರವಾಗಿ ಆಯಾ ಸಮುದಾಯದ ಸ್ವಾಮೀಜಿಗಳು ಅಖಾಡಕ್ಕಿಳಿದಿದ್ದಾರೆ. ತಮ್ಮ ತಮ್ಮ ನಾಯಕರ ಪರವಾಗಿ ಅವರಿಗೆ ಸಿಎಂ ಹುದ್ದೆ ಕೊಡಿ ಅಂತ ಬ್ಯಾಟ್ ಮಾಡ್ತಾ ಇದ್ದಾರೆ. ಆದರೆ ಇದೆರಡರ ನಡುವೆ ಕರ್ನಾಟಕದ ಅತಿ ದೊಡ್ಡ ಸಮುದಾಯವಾಗಿರ್ತಕ್ಕಂಥ ಲಿಂಗಾಯತ ಸಮುದಾಯ ಮೌನವಾಗಿದೆ. ಯಾಕೆ? ಅದರ ಪರಿಣಾಮಗಳೇನು ನೋಡಿ. ಪವರ್ ಫೈಟ್. ಲಿಂಗಾಯತ ಸಮುದಾಯ ಸೈಲೆಂಟ್. ಲಿಂಗಾಯತ ಶಾಸಕರು ಸಚಿವರು ನ್ಯೂಟ್ರಲ್. ರಾಜ್ಯ ರಾಜಕೀಯದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಕಾಳಗ ದಗದಗಿಸ್ತಾ ಇದೆ. ಸಿಎಂ ಸಿದ್ದು ಡಿಸಿಎಂ ಡಿಕೆಶಿ ನಡುವೆ ಪವರ್ ಶೇರಿಂಗ್ ಫೈಟ್ ಜೋರಾಗಿದೆ. ಸಿದ್ದರಾಮಯ್ಯ ಪರ ಅಹಿಂದ ನಾಯಕರು ಕುರುಬ ಸಮುದಾಯದ ಸ್ವಾಮೀಜಿಗಳು ಅಖಾಡಕ್ಕಿಳಿದಿದ್ದಾರೆ. ಅತ್ತ ಕನಕಪುರ ಬಂಡೆಪರ ಒಕ್ಕಲಿಗ ಸ್ವಾಮೀಜಿಗಳು ಬ್ಯಾಟ್ ಬೀಸ್ತಾ ಇದ್ದಾರೆ. ಆದರೆ ಲಿಂಗಾಯತ ಸಮುದಾಯ ಮಾತ್ರ ಫುಲ್ ಸೈಲೆಂಟ್ ಆಗಿಬಿಟ್ಟಿದೆ. ಲಿಂಗಾಯತ ಸಮುದಾಯ ಸೈಲೆಂಟ್. ಕುರ್ಚಿ ಕದನದಲ್ಲಿ ಅಹಿಂದ ಹಾಗೂ ಒಕ್ಕಲಿಗ ಸಮುದಾಯ ಫುಲ್ ಆಕ್ಟಿವ್ ಆಗಿದೆ. ಡಿಸಿಎಂ ಡಿಕೆಶಿ ಸಿಎಂ ಮಾಡುವಂತೆ ಒಕ್ಕಲಿಗ ನಾಯಕರು ಶಾಸಕರು ತೀವ್ರ ಒತ್ತಡವನ್ನು ಹಾಕ್ತಿದ್ದಾರೆ. ಖುದ್ದು ಆದಿಚುಂಚನಗಿರಿಯ ನಿರ್ಮಲಾನಂದ ಸ್ವಾಮೀಜಿಗಳೇ ಡಿಕೆಶಿ ಪರ ಬ್ಯಾಟ್ ಬೀಸುತ್ತಿದ್ದಾರೆ. ಇತ್ತ ಸಿಎಂ ಸಿದ್ದರಾಮಯ್ಯ ಪರ ಅಹಿಂದ ನಾಯಕರು ಅಖಾಡಕ್ಕಿಳಿದಿದ್ದಾರೆ. ಮತ್ತೊಂದು ಕಡೆಗೆ ಕುರುಬ ಸಮುದಾಯದ ನಿರಂಜನಾನಂದಪುರಿ ಶ್ರೀಗಳು ಸಿಎಂ ಸಿದ್ದರಾಮಯ್ಯ ಅವರನ್ನ ಅಧಿಕಾರದಿಂದ ಕೆಳಗೆ ಇಳಿಯಬಾರದಂತ ಬ್ಯಾಟ್ ಬೀಸುತ್ತಿದ್ದಾರೆ. ಆದರೆ ಲಿಂಗಾಯತ ಸಮುದಾಯದ ಸ್ವಾಮೀಜಿಗಳು ಯಾರ ಬೆಂಬಲಕ್ಕೂ ಕೂಡ ನಿಂತಿಲ್ಲ. ಲಿಂಗಾಯತ ಸಮುದಾಯದ ಸಚಿವರಾದ ಎಂಬಿ ಪಾಟೀಲ್, ಶಿವಾನಂದ ಪಾಟೀಲ್, ಎಸ್ ಮಲ್ಲಿಕಾರ್ಜುನ, ಶರಣಪ್ರಕಾಶ್ ಪಾಟೀಲ್, ಈಶ್ವರ್ ಖಂಡ್ರೆ, ಶರಣಬಸಪ್ಪ ದರ್ಶನಾಪುರ, ಲಕ್ಷ್ಮೀ ಹೆಬ್ಬಾಳ್ಕರ್ ಸೈಲೆಂಟ್ ಆಗಿದ್ದಾರೆ. 36 ಲಿಂಗಾಯತ ಶಾಸಕರು ಕೂಡ ಕುರ್ಚಿ ಕದನದಲ್ಲಿ ನ್ಯೂಟ್ರಲ್ ಆಗಿದ್ದಾರೆ. ಕುರ್ಚಿ ಕಾಳಗದಿಂದ ಲಿಂಗಾಯತ ಸಮುದಾಯ ದೂರ ಸರಿದಿದೆ ಹಾಗೂ ಕಾದು ನೋಡುವ ತಂತ್ರದ ಮೊರೆ ಹೋಗಿದೆ. ಇನ್ನು ಇದರ ಹಿಂದೆ ನಾನಾ ತಂತ್ರಗಳೇ ಅಡಗಿವೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಕೆ ನಮ್ಮ ಜೊತೆ ನಮ್ಮ ಪ್ರತಿನಿಧಿಗಳಾಗಿರ್ತಕ್ಕಂಥ ಹನುಮಂತ್ ಹಾಗೂ ಬಸವರಾಜ್ ಇಬ್ಬರು ಕೂಡ ಲೈವ್ ಕನೆಕ್ಟ್ ಇದ್ದಾರೆ. ಬಸವರಾಜ್ ಹತ್ರ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ಬಸವರಾಜ್, ಎಸ್, ಕರ್ನಾಟಕದಲ್ಲಿ ಜಾತಿ ವಿಚಾರ ಇಲ್ಲದೆ ರಾಜಕಾರಣ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಈಗಲೂ ಕೂಡ ಯಾರು ಎಷ್ಟೇ ಬಲಶಾಲಿ ಆದರೂ, ಯಾರು ಎಷ್ಟೇ ಸೀನಿಯರ್ ಆದರೂ, ಜೂನಿಯರ್ ಆದರೂ, ಏನೇ ಆದರೂ ನಿರ್ಧಾರಗಳನ್ನು ಜಾತಿ ರಾಜಕಾರಣದ ಈಕ್ವೇಷನ್ಗಳ ಆಧಾರದ ಮೇಲೆ ಕೈಗೊಳ್ಳಬೇಕಾಗತ್ತೆ ಅಧಿಕಾರ ಬೇಕು ಅಂತಂದರೆ. ಹಂಗಿದೆ, ಅದು ವಾಸ್ತವ ಸ್ಥಿತಿ. ಸೊ ಈಗ ಸಮುದಾಯಗಳ ಮುಖಂಡರು, ಒಕ್ಕಲಿಗ ಹಾಗೂ ಅಹಿಂದ ಸಮುದಾಯಗಳ ಮುಖಂಡರು ತಮ್ಮ ತಮ್ಮ ನಾಯಕರಿಗೆ ಸಿಎಂ ಪಟ್ಟ ಕೊಡಿ ಅಂತ, ಲಿಂಗಾಯತ ಸಮುದಾಯ ಸೈಲೆಂಟ್ ಆಗಿ ಎಲ್ಲವನ್ನು ಗಮನಿಸ್ತಾ ಇದೆ ಅಂತ. ಈ ಒಂದು ಕಾಳಗದಲ್ಲಿ ಲಿಂಗಾಯತ ಸಮುದಾಯ ಕಾಂಗ್ರೆಸ್ನಿಂದ ಇನ್ನಷ್ಟು, ಮೊದಲೇ ದೂರ ಹೋಗಿರ್ತಕ್ಕಂಥ ಲಿಂಗಾಯತ ಸಮುದಾಯ ಕಾಂಗ್ರೆಸ್ನಿಂದ ಇನ್ನಷ್ಟು ದೂರ ಹೋಗ್ತಾ ಇದೆಯಾ? ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಇನ್ನೂ ಕೂಡ ನ್ಯಾರೋ ಡೌನ್ ಆಗ್ತಾ ಇದೆಯಾ? ಅಹಿಂದ ಪಾರ್ಟಿಯಾಗಿ ಅಥವಾ ಕೇವಲ ಒಂದಷ್ಟು ಸಮುದಾಯಗಳಿಗೆ ಮಾತ್ರ ಸೀಮಿತವಾದ ಪಾರ್ಟಿಯಾಗಿ ನ್ಯಾರೋ ಡೌನ್ ಆಗ್ತಾ ಇದೆಯಾ ಕರ್ನಾಟಕದ ಮಟ್ಟಿಗೆ? ಏನು ಅನಲೈಸ್ ಮಾಡ್ಬೋದು? ಖಂಡಿತ ಶ್ರೀಲಕ್ಷ್ಮಿ, ಎಲ್ಲರೂ ಕೂಡ ನಾಯಕರು ಹೇಳ್ತಾರೆ ನಾವು ಜಾತ್ಯತೀತ ಸಮುದಾಯವನ್ನು ಕಟ್ಟೋಣ, ಜಾತ್ಯತೀತವಾದವನ್ನು ಮಂಡಿಸೋಣ ಅನ್ನೋವಂಥದ್ದು. ಆದರೆ ವಾಸ್ತವದಲ್ಲಿ ಆ ರೀತಿ ಇಲ್ಲ. ಪ್ರತಿಯೊಂದು ಚುನಾವಣೆ ನಡೆದಾಗಲೂ ಕೂಡ ಜಾತಿಯ ಆಧಾರದ ಮೇಲೆ ಟಿಕೆಟ್ಗಳು ಹಂಚಿಕೆ ಆಗ್ತವೆ, ಜಾತಿಯ ಆಧಾರದ ಮೇಲೆ ಒಂದು ಕ್ಷೇತ್ರಗಳ ವಿಂಗಡಣೆ ಕೂಡ ಆಗುತ್ತೆ. ಹೀಗಾಗಿ ರಾಜ್ಯ ರಾಜಕೀಯದಲ್ಲಿ ಬಹಳ ಪ್ರಮುಖ ಸ್ಥಾನವನ್ನು ಪಡೆದುಕೊಳ್ಳೋದು ಜಾತಿವಾರು ಲೆಕ್ಕಾಚಾರದ ಮೇಲೆ ಒಂದು ಲಿಂಗಾಯತ ಸಮುದಾಯ ಆಗ್ಬೋದು, ಒಕ್ಕಲಿಗ ಸಮುದಾಯ ಆಗ್ಬೋದು, ಮತ್ತು ಅಹಿಂದ ಸಮುದಾಯ ಆಗ್ಬೋದು, ದಲಿತ ಸಮುದಾಯ ಆಗ್ಬೋದು, ಎಲ್ಲರೂ ಕೂಡ ಜಾತಿವಾದದ ಮೇಲೆ ಒಂದು ರಾಜಕಾರಣವನ್ನು ಮಾಡ್ತಕ್ಕಂಥದ್ದು. ಇಲ್ಲಿ ಬಹಳ ಪ್ರಮುಖವಾಗಿ ಈಗ ನಡೀತಾ ಇರ್ತಕ್ಕಂಥ ಸಿಎಂ ಗದ್ದಿಗೆಯ ಫೈಟ್ನಲ್ಲಿ ಅಹಿಂದ ಮತ್ತು ಒಕ್ಕಲಿಗರ ನಡುವೆ ಸಾಕಷ್ಟು ಫೈಟ್ ನಡೀತಾ ಇರ್ತಕ್ಕಂಥದ್ದು. ಒಂದು ಅಹಿಂದ ವರ್ಗವನ್ನು ಪ್ರತಿನಿಧಿಸ್ತಕ್ಕಂಥ ಸಿದ್ದರಾಮಯ್ಯ ಅವರು ನನಗೇ ಬೇಕು ಪಟ್ಟ ಅನ್ನುವಂಥ ಲೆಕ್ಕಾಚಾರದಲ್ಲಿ ಬ್ಯಾಟಿಂಗ್ ಮಾಡ್ತಾ ಇದ್ರೆ, ಒಕ್ಕಲಿಗರಿಗೆ ಅನ್ಯಾಯ ಆಗ್ತಾ ಇದೆ, ಒಕ್ಕಲಿಗ ನಾಯಕರಾದಂಥ ಡಿ.ಕೆ. ಶಿವಕುಮಾರ್ ಅವರಿಗೆ ಈ ಬಾರಿ ಅಧಿಕಾರ ಸಿಗಲೇಬೇಕು ಅನ್ನುವಂಥ ಬ್ಯಾಟಿಂಗನ್ನು ಅವರ ಪರವಾದಂಥ ಸಮುದಾಯ ಮತ್ತು ಸ್ವಾಮೀಜಿಗಳು ನಾಯಕರು ಮಾಡ್ತಾ ಇದ್ದಾರೆ. ಇನ್ನು ಅಹಿಂದ ನಾಯಕರು ಕೂಡ ಸಿಎಂ ಸಿದ್ದರಾಮಯ್ಯ ಪರವಾಗಿ ನಿಂತ್ಕೊಂಡಿದ್ದಾರೆ. ಅವರ ಪರವಾಗಿ ಪ್ರೆಸ್ ಮೀಟ್ಗಳನ್ನು ಮಾಡುವಂಥದ್ದು, ಪದೇ ಪದೇ ಸಿದ್ದರಾಮಯ್ಯ ಪರವಾಗಿ ಬ್ಯಾಟಿಂಗನ್ನು ಮಾಡ್ತಾ ಇದ್ದಾರೆ. ಆದರೆ ಇದೆಲ್ಲದರನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಕ್ಕಂಥದ್ದು ಲಿಂಗಾಯತ ಸಮುದಾಯ.
ಮೊದಲನೇದಾಗಿ ಲಿಂಗಾಯತ ಸಮುದಾಯಕ್ಕೆ ಅಷ್ಟೊಂದು ಪ್ರಾತಿನಿಧ್ಯವನ್ನು ಕಾಂಗ್ರೆಸ್ ಸಮುದಾಯದಲ್ಲಿ ಸಿಗಲ್ಲ. ಹೆಚ್ಚಿನ ಸಂಖ್ಯೆಯಲ್ಲೂ ಗೆದ್ದಿದ್ರು ಕೂಡ ನೀವು ಗಮನಿಸ್ಬೋದು. ಅತಿ ಹೆಚ್ಚು ಗೆದ್ದಿರ್ತಕ್ಕಂಥದ್ದು ಸಮುದಾಯ ಯಾವುದಾದ್ರು ಇದ್ದರೆ ಅದು ಲಿಂಗಾಯತ ಸಮುದಾಯ. ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ 36 ಶಾಸಕರಿದ್ದಾರೆ. ಹಾಗಿದ್ದು ಅವರು ಹಕ್ಕತ್ತಾಯ ಮಂಡನೆ ಮಾಡ್ಬೋದಿತ್ತು. ನಮಗೂ ಕೂಡ ಸಿಎಂ ಸ್ಥಾನದ ಅವಕಾಶ ಕೊಡಿ ಅನ್ನುವಂಥದ್ದು. ಎಂ ಬಿ ಪಾಟೀಲ್ ಇರ್ಬೋದು, ಈಶ್ವರ್ ಖಂಡ್ರೆ ಇರ್ಬೋದು, ಇಂತಹ ದೊಡ್ಡ ದೊಡ್ಡ ನಾಯಕರಿದ್ದು ಕೂಡ ಸೈಲೆಂಟ್ ಆಗಿರೋದಾರೆ. ಅಂದರೆ ಸದ್ಯಕ್ಕೆ ಅಹಿಂದ ವರ್ಗವನ್ನು ರಾಹುಲ್ ಗಾಂಧಿಯವರು ಬೆಂಬಲಿಸ್ತಾ ಇದ್ದಾರೆ, ಅಹಿಂದ ವರ್ಗಕ್ಕೆ ಬೆಂಬಲವಾಗಿ ನಿಂತ್ಕೊಂಡಿದ್ದಾರೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ನಮಗೆ ಯಾವುದೇ ದೊಡ್ಡ ಮಟ್ಟದ ಸ್ಥಾನಗಳು ಸಿಗಲ್ಲ. ನಮಗೆ ಬಂದಂಥ ಅವಕಾಶ ಅಂದರೆ DCM ಸ್ಥಾನ ಕೇಳೋಕೆ ಬಂದಂಥ ಸಂದರ್ಭದಲ್ಲಿ ನಾವು ಹಕ್ಕೊತ್ತಾಯ ಮಂಡನೆ ಮಾಡೋಣ ಅನ್ನುವಂಥ ಲೆಕ್ಕಾಚಾರದಲ್ಲಿ ಸೈಲೆಂಟ್ ಆಗಿದ್ದಂಗೆ ಕಾಣಿಸ್ತಾ ಇದೆ. ಮತ್ತು KPCC ಅಧ್ಯಕ್ಷ ಸ್ಥಾನದ ಕೂಡ ಹಕ್ಕೊತ್ತಾಯ ಮಂಡನೆ ಮಾಡೋಣ, ಆ ಸಂದರ್ಭ ಬಂದಾಗ ಮಾಡೋಣ. ಸದ್ಯಕ್ಕೆ ನಾವು ಯಾವುದರಲ್ಲೂ ಒಕ್ಕಲಿಗ ಅಥವಾ ಅಹಿಂದ ವರ್ಗದಲ್ಲಿ ಯಾವುದರಲ್ಲೂ ಗುರುತಿಸ್ಕೊಳ್ಳೋದು ಬೇಡ, ನಮ್ಮ ಪಾಡಿಗೆ ನಾವು ಇರೋಣ, ಅವಕಾಶ ಸಿಕ್ಕಾಗ ಕೇಳೋಣ ಅನ್ನುವಂಥದ್ದು. ಮತ್ತು ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಎರಡೂ ಬಣಗಳನ್ನು ಗುರುತಿಸ್ಕೊಳ್ತಾ ಇಲ್ಲ ಬಹುತೇಕ ಲಿಂಗಾಯತ ಶಾಸಕರು. ಪರೋಕ್ಷವಾಗಿ ನಾವು ನಿಮ್ಮ ಪರವಾಗಿದ್ದೇವೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಆದರೆ ಎಲ್ಲಿಯೂ ಕೂಡ ಗಟ್ಟಿಯಾಗಿ ಸಿದ್ದರಾಮಯ್ಯ ಪರವಾಗಿದ್ದೇವೆ ಅಥವಾ DK ಶಿವಕುಮಾರ್ ಪರವಾಗಿದ್ದೇವೆ ಅನ್ನೋಂಥ ಲಿಂಗಾಯತ ಶಾಸಕರು ಯಾರು ಕೂಡ ಹೇಳ್ತಾ ಇಲ್ಲ, ಸಚಿವರು ಕೂಡ ಹೇಳ್ತಾ ಇಲ್ಲ. ಹೀಗಾಗಿ ಲಿಂಗಾಯತ ಸಮುದಾಯ ಒಂದು ರೀತಿಯಲ್ಲಿ ತಟಸ್ಥ ನೀತಿಗೆ ಈ ಪೈಟಲ್ಲಿ ಇದೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು. ಸಂಪರ್ಕದಲ್ಲಿರಿ. ನೋಡಿ, CM ಹಾಗೂ DCM ಇಬ್ಬರ ಪರವಾಗಿ ಆಯಾ ಸಮುದಾಯದ ಸ್ವಾಮೀಜಿಗಳು ಅಖಾಡಕ್ಕಿಳಿದಿದ್ದಾರೆ. ತಮ್ಮ ತಮ್ಮ ನಾಯಕರ ಪರವಾಗಿ ಅವರಿಗೆ CM ಹುದ್ದೆ ಕೊಡಿ ಅಂತ ಬ್ಯಾಟ್ ಮಾಡ್ತಾ ಇದ್ದಾರೆ. ಆದರೆ ಇದೆರಡರ ನಡುವೆ ಕರ್ನಾಟಕದ ಅತಿ ದೊಡ್ಡ ಸಮುದಾಯವಾಗಿರ್ತಕ್ಕಂಥ ಲಿಂಗಾಯತ ಸಮುದಾಯ ಮೌನವಾಗಿದೆ. ಯಾಕೆ? ಅದರ ಪರಿಣಾಮಗಳೇನು ನೋಡಿ. ಪವರ್ ಫೈಟ್, ಲಿಂಗಾಯತ ಸಮುದಾಯ ಸೈಲೆಂಟ್. ಲಿಂಗಾಯತ ಶಾಸಕರು, ಸಚಿವರು ನ್ಯೂಟ್ರಲ್. ರಾಜ್ಯ ರಾಜಕೀಯದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಕಾಳಗ ದಗದಗಿಸ್ತಾ ಇದೆ. ಸಿಎಂ ಸಿದ್ದು, DCM DKಶಿ ನಡುವೆ ಪವರ್ ಶೇರಿಂಗ್ ಫೈಟ್ ಜೋರಾಗಿದೆ. ಸಿದ್ದರಾಮಯ್ಯ ಪರ ಅಹಿಂದ ನಾಯಕರು, ಕುರುಬ ಸಮುದಾಯದ ಸ್ವಾಮೀಜಿಗಳು ಅಖಾಡಕ್ಕಿಳಿದಿದ್ದಾರೆ. ಅತ್ತ ಕನಕಪುರ ಬಂಡೆಪರ ಒಕ್ಕಲಿಗ ಸ್ವಾಮೀಜಿಗಳು ಬ್ಯಾಟ್ ಬೀಸ್ತಾ ಇದ್ದಾರೆ. ಆದರೆ ಲಿಂಗಾಯತ ಸಮುದಾಯ ಮಾತ್ರ ಫುಲ್ ಸೈಲೆಂಟ್ ಆಗಿಬಿಟ್ಟಿದೆ. ಲಿಂಗಾಯತ ಸಮುದಾಯ ಸೈಲೆಂಟ್. ಕುರ್ಚಿ ಕದನದಲ್ಲಿ ಅಹಿಂದ ಹಾಗೂ ಒಕ್ಕಲಿಗ ಸಮುದಾಯ ಫುಲ್ ಆಕ್ಟಿವ್ ಆಗಿದೆ. DCM DKಶಿ CM ಮಾಡುವಂತೆ ಒಕ್ಕಲಿಗ ನಾಯಕರು, ಶಾಸಕರು ತೀವ್ರ ಒತ್ತಡವನ್ನು ಹಾಕ್ತಿದ್ದಾರೆ. ಖುದ್ದು ಆದಿಚುಂಚನಗಿರಿಯ ನಿರ್ಮಲಾನಂದ ಸ್ವಾಮೀಜಿಗಳೇ DKಶಿ ಪರ ಬ್ಯಾಟ್ ಬೀಸುತ್ತಿದ್ದಾರೆ. ಇತ್ತ CM ಸಿದ್ದರಾಮಯ್ಯ ಪರ ಅಹಿಂದ ನಾಯಕರು ಅಖಾಡಕ್ಕಿಳಿದಿದ್ದಾರೆ. ಮತ್ತೊಂದು ಕಡೆಗೆ ಕುರುಬ ಸಮುದಾಯದ ನಿರಂಜನಾನಂದಪುರಿ ಶ್ರೀಗಳು CM ಸಿದ್ದರಾಮಯ್ಯ ಅವರನ್ನ ಅಧಿಕಾರದಿಂದ ಕೆಳಗೆ ಇಳಿಯಬಾರದಂತ ಬ್ಯಾಟ್ ಬೀಸುತ್ತಿದ್ದಾರೆ. ಆದರೆ ಲಿಂಗಾಯತ ಸಮುದಾಯದ ಸ್ವಾಮೀಜಿಗಳು ಯಾರ ಬೆಂಬಲಕ್ಕೂ ಕೂಡ ನಿಂತಿಲ್ಲ. ಲಿಂಗಾಯತ ಸಮುದಾಯದ ಸಚಿವರಾದ MB ಪಾಟೀಲ್, ಶಿವಾನಂದ ಪಾಟೀಲ್, SS ಮಲ್ಲಿಕಾರ್ಜುನ, ಶರಣಪ್ರಕಾಶ್ ಪಾಟೀಲ್, ಈಶ್ವರ್ ಖಂಡ್ರೆ, ಶರಣಬಸಪ್ಪ ದರ್ಶನಾಪುರ, ಲಕ್ಷ್ಮೀ ಹೆಬ್ಬಾಳ್ಕರ್ ಸೈಲೆಂಟ್ ಆಗಿದ್ದಾರೆ. 36 ಲಿಂಗಾಯತ ಶಾಸಕರು ಕೂಡ ಕುರ್ಚಿ ಕದನದಲ್ಲಿ ನ್ಯೂಟ್ರಲ್ ಆಗಿದ್ದಾರೆ. ಕುರ್ಚಿ ಕಾಳಗದಿಂದ ಲಿಂಗಾಯತ ಸಮುದಾಯ ದೂರ ಸರಿದಿದೆ ಹಾಗೂ ಕಾದು ನೋಡುವ ತಂತ್ರದ ಮೊರೆ ಹೋಗಿದೆ. ಇನ್ನು ಇದರ ಹಿಂದೆ ನಾನಾ ತಂತ್ರಗಳೇ ಅಡಗಿವೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಕೆ ನಮ್ಮ ಜೊತೆ ನಮ್ಮ ಪ್ರತಿನಿಧಿಗಳಾಗಿರ್ತಕ್ಕಂಥ ಹನುಮಂತ್ ಹಾಗೂ ಬಸವರಾಜ್ ಇಬ್ಬರು ಕೂಡ ಲೈವ್ ಕನೆಕ್ಟ್ ಇದ್ದಾರೆ. ಬಸವರಾಜ್ ಹತ್ರ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ಬಸವರಾಜ್, ಎಸ್, ಕರ್ನಾಟಕದಲ್ಲಿ ಜಾತಿ ವಿಚಾರ ಇಲ್ಲದೆ ರಾಜಕಾರಣ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಈಗಲೂ ಕೂಡ ಯಾರು ಎಷ್ಟೇ ಬಲಶಾಲಿ ಆದರೂ, ಯಾರು ಎಷ್ಟೇ ಸೀನಿಯರ್ ಆದರೂ, ಜೂನಿಯರ್ ಆದರೂ, ಏನೇ ಆದರೂ ನಿರ್ಧಾರಗಳನ್ನು ಜಾತಿ ರಾಜಕಾರಣದ ಈಕ್ವೇಷನ್ಗಳ ಆಧಾರದ ಮೇಲೆ ಕೈಗೊಳ್ಳಬೇಕಾಗತ್ತೆ ಅಧಿಕಾರ ಬೇಕು ಅಂತಂದರೆ. ಹಂಗಿದೆ, ಅದು ವಾಸ್ತವ ಸ್ಥಿತಿ. ಸೊ ಈಗ ಸಮುದಾಯಗಳ ಮುಖಂಡರು, ಒಕ್ಕಲಿಗ ಹಾಗೂ ಅಹಿಂದ ಸಮುದಾಯಗಳ ಮುಖಂಡರು ತಮ್ಮ ತಮ್ಮ ನಾಯಕರಿಗೆ CM ಪಟ್ಟ ಕೊಡಿ ಅಂತ ಲಿಂಗಾಯತ ಸಮುದಾಯ ಸೈಲೆಂಟ್ ಆಗಿ ಎಲ್ಲವನ್ನು ಗಮನಿಸ್ತಾ ಇದೆ ಅಂತ. ಈ ಒಂದು ಕಾಳಗದಲ್ಲಿ ಲಿಂಗಾಯತ ಸಮುದಾಯ ಕಾಂಗ್ರೆಸ್ನಿಂದ ಇನ್ನಷ್ಟು, ಮೊದಲೇ ದೂರ ಹೋಗಿರ್ತಕ್ಕಂಥ ಲಿಂಗಾಯತ ಸಮುದಾಯ ಕಾಂಗ್ರೆಸ್ನಿಂದ ಇನ್ನಷ್ಟು ದೂರ ಹೋಗ್ತಾ ಇದೆಯಾ? ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಇನ್ನೂ ಕೂಡ ನ್ಯಾರೋ ಡೌನ್ ಆಗ್ತಾ ಇದೆಯಾ? ಅಹಿಂದ ಪಾರ್ಟಿಯಾಗಿ ಅಥವಾ ಕೇವಲ ಒಂದಷ್ಟು ಸಮುದಾಯಗಳಿಗೆ ಮಾತ್ರ ಸೀಮಿತವಾದ ಪಾರ್ಟಿಯಾಗಿ ನ್ಯಾರೋ ಡೌನ್ ಆಗ್ತಾ ಇದೆಯಾ ಕರ್ನಾಟಕದ ಮಟ್ಟಿಗೆ? ಏನು ಅನಲೈಸ್ ಮಾಡ್ಬೋದು? ಖಂಡಿತ ಶ್ರೀಲಕ್ಷ್ಮಿ, ಎಲ್ಲರೂ ಕೂಡ ನಾಯಕರು ಹೇಳ್ತಾರೆ ನಾವು ಜಾತ್ಯತೀತ ಸಮುದಾಯವನ್ನು
ಕಟ್ಟೋಣ, ಜಾತ್ಯತೀತವಾದವನ್ನು ಮಂಡಿಸೋಣ ಅನ್ನೋವಂಥದ್ದು. ಆದರೆ ವಾಸ್ತವದಲ್ಲಿ ಆ ರೀತಿ ಇಲ್ಲ. ಪ್ರತಿಯೊಂದು ಚುನಾವಣೆ ನಡೆದಾಗಲೂ ಕೂಡ ಜಾತಿಯ ಆಧಾರದ ಮೇಲೆ ಟಿಕೆಟ್ಗಳ ಹಂಚಿಕೆ ಆಗ್ತವೆ, ಜಾತಿಯ ಆಧಾರದ ಮೇಲೆ ಒಂದು ಕ್ಷೇತ್ರಗಳ ವಿಂಗಡಣೆ ಕೂಡ ಆಗುತ್ತೆ. ಹೀಗಾಗಿ ರಾಜಕೀಯದಲ್ಲಿ ಬಹಳ ಪ್ರಮುಖ ಸ್ಥಾನವನ್ನು ಪಡೆದುಕೊಳ್ಳೋದು ಜಾತಿವಾರು ಲೆಕ್ಕಾಚಾರದ ಮೇಲೆ ಒಂದು ಲಿಂಗಾಯತ ಸಮುದಾಯ ಆಗ್ಬೋದು, ಒಕ್ಕಲಿಗ ಸಮುದಾಯ ಆಗ್ಬೋದು, ಮತ್ತು ಅಹಿಂದ ಸಮುದಾಯ ಆಗ್ಬೋದು, ದಲಿತ ಸಮುದಾಯ ಆಗ್ಬೋದು, ಎಲ್ಲರೂ ಕೂಡ ಜಾತಿವಾದದ ಮೇಲೆ ಒಂದು ರಾಜಕಾರಣವನ್ನು ಮಾಡ್ತಕ್ಕಂಥದ್ದು. ಇಲ್ಲಿ ಬಹಳ ಪ್ರಮುಖವಾಗಿ ಈಗ ನಡೀತಾ ಇರ್ತಕ್ಕಂಥ CM ಗದ್ದಿಗೆಯ ಫೈಟ್ನಲ್ಲಿ ಅಹಿಂದ ಮತ್ತು ಒಕ್ಕಲಿಗರ ನಡುವೆ ಸಾಕಷ್ಟು ಫೈಟ್ ನಡೀತಾ ಇರ್ತಕ್ಕಂಥದ್ದು. ಒಂದು ಅಹಿಂದ ವರ್ಗವನ್ನು ಪ್ರತಿನಿಧಿಸ್ತಕ್ಕಂಥ ಸಿದ್ದರಾಮಯ್ಯ ಅವರು ನನಗೇ ಬೇಕು ಪಟ್ಟ ಅನ್ನುವಂಥ ಲೆಕ್ಕಾಚಾರದಲ್ಲಿ ಬ್ಯಾಟಿಂಗ್ ಮಾಡ್ತಾ ಇದ್ರೆ, ಒಕ್ಕಲಿಗರಿಗೆ ಅನ್ಯಾಯ ಆಗ್ತಾ ಇದೆ, ಒಕ್ಕಲಿಗ ನಾಯಕರಾದಂಥ DK ಶಿವಕುಮಾರ್ ಅವರಿಗೆ ಈ ಬಾರಿ ಅಧಿಕಾರ ಸಿಗಲೇಬೇಕು ಅನ್ನುವಂಥ ಬ್ಯಾಟಿಂಗನ್ನು ಅವರ ಪರವಾದಂಥ ಸಮುದಾಯ ಮತ್ತು ಸ್ವಾಮೀಜಿಗಳು ನಾಯಕರು ಮಾಡ್ತಾ ಇದ್ದಾರೆ. ಇನ್ನು ಅಹಿಂದ ನಾಯಕರು ಕೂಡ CM ಸಿದ್ದರಾಮಯ್ಯ ಪರವಾಗಿ ನಿಂತ್ಕೊಂಡಿದ್ದಾರೆ. ಅವರ ಪರವಾಗಿ ಪ್ರೆಸ್ ಮೀಟ್ಗಳನ್ನು ಮಾಡುವಂಥದ್ದು, ಪದೇ ಪದೇ ಸಿದ್ದರಾಮಯ್ಯ ಪರವಾಗಿ ಬ್ಯಾಟಿಂಗನ್ನು ಮಾಡ್ತಾ ಇದ್ದಾರೆ. ಆದರೆ ಇದೆಲ್ಲದರನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಕ್ಕಂಥದ್ದು ಲಿಂಗಾಯತ ಸಮುದಾಯ. ಮೊದಲನೇದಾಗಿ ಲಿಂಗಾಯತ ಸಮುದಾಯಕ್ಕೆ ಅಷ್ಟೊಂದು ಪ್ರಾತಿನಿಧ್ಯವನ್ನು ಕಾಂಗ್ರೆಸ್ ಸಮುದಾಯದಲ್ಲಿ ಸಿಗಲ್ಲ. ಹೆಚ್ಚಿನ ಸಂಖ್ಯೆಯಲ್ಲೂ ಗೆದ್ದಿದ್ರು ಕೂಡ ನೀವು ಗಮನಿಸಬಹುದು. ಅತಿ ಹೆಚ್ಚು ಗೆದ್ದಿರ್ತಕ್ಕಂಥದ್ದು ಸಮುದಾಯ ಯಾವುದಾದ್ರು ಇದ್ದರೆ ಅದು ಲಿಂಗಾಯತ ಸಮುದಾಯ. ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ 36 ಶಾಸಕರಿದ್ದಾರೆ. ಹಾಗಿದ್ದು ಅವರು ಹಕ್ಕತ್ತಾಯ ಮಂಡನೆ ಮಾಡ್ಬೋದಿತ್ತು, ನಮಗೂ ಕೂಡ CM ಸ್ಥಾನದ ಅವಕಾಶ ಕೊಡಿ ಅನ್ನುವಂಥದ್ದು. MB ಪಾಟೀಲ್ ಇರ್ಬೋದು, ಈಶ್ವರ್ ಖಂಡ್ರೆ ಇರ್ಬೋದು, ಇಂತಹ ದೊಡ್ಡ ದೊಡ್ಡ ನಾಯಕರಿದ್ದು ಕೂಡ ಸೈಲೆಂಟ್ ಆಗಿರೋದಾರೆ. ಅಂದರೆ ಸದ್ಯಕ್ಕೆ ಅಹಿಂದ ವರ್ಗವನ್ನು ರಾಹುಲ್ ಗಾಂಧಿಯವರು ಬೆಂಬಲಿಸ್ತಾ ಇದ್ದಾರೆ, ಅಹಿಂದ ವರ್ಗಕ್ಕೆ ಬೆಂಬಲವಾಗಿ ನಿಂತ್ಕೊಂಡಿದ್ದಾರೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ನಮಗೆ ಯಾವುದೇ ದೊಡ್ಡ ಮಟ್ಟದ ಸ್ಥಾನಗಳು ಸಿಗಲ್ಲ. ನಮಗೆ ಬಂದಂಥ ಅವಕಾಶ ಅಂದರೆ DCM ಸ್ಥಾನ ಕೇಳೋಕೆ ಬಂದಂಥ ಸಂದರ್ಭದಲ್ಲಿ ನಾವು ಹಕ್ಕೊತ್ತಾಯ ಮಂಡನೆ ಮಾಡೋಣ ಅನ್ನುವಂಥ ಲೆಕ್ಕಾಚಾರದಲ್ಲಿ ಸೈಲೆಂಟ್ ಆಗಿದ್ದಂಗೆ ಕಾಣಿಸ್ತಾ ಇದೆ. ಮತ್ತು KPCC ಅಧ್ಯಕ್ಷ ಸ್ಥಾನದ ಕೂಡ ಹಕ್ಕೊತ್ತಾಯ ಮಂಡನೆ ಮಾಡೋಣ, ಆ ಸಂದರ್ಭ ಬಂದಾಗ ಮಾಡೋಣ. ಸದ್ಯಕ್ಕೆ ನಾವು ಯಾವುದರಲ್ಲೂ ಒಕ್ಕಲಿಗ ಅಥವಾ ಅಹಿಂದ ವರ್ಗದಲ್ಲಿ ಯಾವುದರಲ್ಲೂ ಗುರುತಿಸ್ಕೊಳ್ಳೋದು ಬೇಡ, ನಮ್ಮ ಪಾಡಿಗೆ ನಾವು ಇರೋಣ, ಅವಕಾಶ ಸಿಕ್ಕಾಗ ಕೇಳೋಣ ಅನ್ನುವಂಥದ್ದು. ಮತ್ತು ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಎರಡೂ ಬಣಗಳನ್ನು ಗುರುತಿಸ್ಕೊಳ್ತಾ ಇಲ್ಲ ಬಹುತೇಕ ಲಿಂಗಾಯತ ಶಾಸಕರು. ಪರೋಕ್ಷವಾಗಿ ನಾವು ನಿಮ್ಮ ಪರವಾಗಿದ್ದೇವೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಆದರೆ ಎಲ್ಲಿಯೂ ಕೂಡ ಗಟ್ಟಿಯಾಗಿ ಸಿದ್ದರಾಮಯ್ಯ ಪರವಾಗಿದ್ದೇವೆ ಅಥವಾ DK ಶಿವಕುಮಾರ್ ಪರವಾಗಿದ್ದೇವೆ ಅನ್ನೋಂಥ ಲಿಂಗಾಯತ ಶಾಸಕರು ಯಾರು ಕೂಡ ಹೇಳ್ತಾ ಇಲ್ಲ, ಸಚಿವರು ಕೂಡ ಹೇಳ್ತಾ ಇಲ್ಲ. ಹೀಗಾಗಿ ಲಿಂಗಾಯತ ಸಮುದಾಯ ಒಂದು ರೀತಿಯಲ್ಲಿ ತಟಸ್ಥ ನೀತಿಗೆ ಈ ಫೈಟಲ್ಲಿ ಇದೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು.